ನವೆಂಬರ್ 1ರಿಂದ 7ರವರೆಗಿನ ಪ್ರಚಲಿತ ಘಟನೆಗಳು. ಮೊದಲನೇದಾಗಿ ಗ್ಲೋಬಲ್ ವೈರಸ್ ನೆಟ್ವರ್ಕ್ ಅಂತಂದ್ರೆ ಜಾಗತಿಕ ವೈರಸ್ ನೆಟ್ವರ್ಕ್. ಇದು ಒಂದು ವೈರಲ್ ರೋಗಗಳನ್ನು ತಡೆಯಲು ಮತ್ತು ನಿಯಂತ್ರಣ ಮಾಡಲು ಕೆಲಸ ಮಾಡುವಂತಹ ವಿಶ್ವದಾದ್ಯಂತ ವೈರಾಲಜಿ ಪ್ರಯೋಗಾಲಯಗಳು ಮತ್ತು ವಿಜ್ಞಾನಿಗಳ ಸ್ವಯಂ ಪ್ರೇರಿತ ಒಕ್ಕೂಟ ಆಗಿದೆ. ಇದರ ಪ್ರಮುಖ ಗುರಿ ಅಂತಂದ್ರೆ ಉನ್ನತ ವೈದ್ಯಕೀಯ ವೈರಾಲಜಿಸ್ಟ್ಗಳನ್ನು ಒಂದೇ ಕಡೆ ಒಗ್ಗೂಡಿಸುವುದರ ಮೂಲಕ ವೈರಲ್ ಬೆದರಿಕೆಗಳನ್ನು ತಡೆಹಿಡಿಯುವುದು ಇದರ ಪ್ರಮುಖ ಉದ್ದೇಶ ಆಗಿದೆ. ಇತ್ತೀಚೆಗೆ ಅಮೆರಿಕಾದಲ್ಲಿ ಗ್ಲೋಬಲ್ ವೈರಸ್ ನೆಟ್ವರ್ಕ್ನ ಹೊಸ 3 ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಇದರ ಜಾಲವನ್ನು ವಿಸ್ತಾರ ಮಾಡಿದೆ. ಇನ್ನು ಎತುರ್ನಗರಂ ವನ್ಯಜೀವಿ ಅಭಯಾರಣ್ಯ. ಈ ಅಭಯಾರಣ್ಯ ಇರುವಂತಹ ಸ್ಥಳ ತೆಲಂಗಾಣ ರಾಜ್ಯದ ಮುಗುಳು ಜಿಲ್ಲೆ. ಈ ಎತುರ್ನಗರಂ ವನ್ಯಜೀವಿ ಅಭಯಾರಣ್ಯವನ್ನು 1952ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಅಭಯಾರಣ್ಯದಲ್ಲಿ ಗೋದಾವರಿ ನದಿಯು ಹರಿಯುತ್ತದೆ. ಇನ್ನೊಂದು ವೈಶಿಷ್ಟ್ಯ ಅಂತಂದ್ರೆ ದಹ್ಯವಾಗು ಎಂಬ ಹೊಳೆಯು ಈ ಎತುರ್ನಗರಂ ವನ್ಯಜೀವಿ ಅಭಯಾರಣ್ಯವನ್ನು 2 ಭಾಗಗಳಾಗಿ ವಿಭಜನೆ ಮಾಡುತ್ತದೆ. ಶೀಘ್ರದಲ್ಲೇ ಈ ಎತುರ್ನಗರಂ ವನ್ಯಜೀವಿ ಅಭಯಾರಣ್ಯದಲ್ಲಿ ಚಿಟ್ಟೆ ಮತ್ತು ಪತಂಗಗಳ ಸಮೀಕ್ಷೆ ಮಾಡಲು ಸರ್ಕಾರ ಯೋಜನೆ ನಡೆಸಿದ್ದರಿಂದಾಗಿ ಈ ವನ್ಯಜೀವಿ ಅಭಯಾರಣ್ಯವು ಸುದ್ದಿಯಲ್ಲಿದೆ. ಇನ್ನು ಬಿಳಿ ಐಬೀರಿಯನ್ ಲಿಂಕ್ಸ್. ಇದು ಯುರೋಪಿನ ಸ್ಥಳೀಯವಾದ ಒಂದು ಮಾಂಸಾಹಾರಿ ಜಾತಿ ಪ್ರಾಣಿಯಾಗಿದೆ. ಇದನ್ನು ಸಾಮಾನ್ಯವಾಗಿ ಕಾಡು ಬೆಕ್ಕು ಅಂತೇಳಿ ಕರೆಯಲಾಗುತ್ತದೆ. ಇತ್ತೀಚೆಗೆ ಸ್ಪೇನ್ನ ಛಾಯಾಗ್ರಾಹಕರೊಬ್ಬರು ಈ ಬಿಳಿ ಐಬೀರಿಯನ್ ಲಿಂಕ್ಸನ್ನು ಗುರುತಿಸಿದ್ದು, ಇದು ವಿಶ್ವದ ಮೊಟ್ಟಮೊದಲ ಬಿಳಿ ಐಬೀರಿಯನ್ ಲಿಂಕ್ಸ್ ಆಗಿದೆ. ಇದರ ಆವಾಸ ಸ್ಥಾನ ಅಂತಂದರೆ ಇದು ಪ್ರಪಂಚದಲ್ಲಿ ಕೇವಲ ಐಬೀರಿಯನ್ ಪರ್ಯಾಯ ದ್ವೀಪದ ನೈಋತ್ಯ ಸ್ಪೇನ್ನಲ್ಲಿ ಮಾತ್ರ ಕಂಡುಬರುತ್ತದೆ ಹಾಗೂ ಇದರ ಸಂರಕ್ಷಣಾ ಸ್ಥಿತಿ ವಿಶ್ವದ ಅತ್ಯಂತ ಅಳಿವಿನಂಚಿನಲ್ಲಿರುವ ಕಾಡು ಬೆಕ್ಕುಗಳಲ್ಲಿ ಇದು ಒಂದಾಗಿದೆ. ನೆಕ್ಸ್ಟ್ ಆಭಾರ್ ಆನ್ಲೈನ್ ಅಂಗಡಿ ಮತ್ತು ಭಾರತೀಯ ರೈಲ್ವೆ. ಈ ಆಭಾರ್ ಆನ್ಲೈನ್ ಅಂಗಡಿಯು ಸರ್ಕಾರಿ ಮಾರ್ಕೆಟ್ ಪ್ಲೇಸ್ ಪೋರ್ಟಲ್ನಲ್ಲಿ ಭಾರತೀಯ ರೈಲ್ವೆಯು ಪ್ರಚಾರ ಮಾಡುತ್ತಿರುವ ಒಂದು ಆನ್ಲೈನ್ ಅಂಗಡಿಯಾಗಿದೆ. ಈ ಪೋರ್ಟಲ್ನಲ್ಲಿ ಆಭಾರ್ ಆನ್ಲೈನ್ ಅಂಗಡಿಯ ಮೂಲಕ ಸ್ಥಳೀಯ ಬುಡಕಟ್ಟು ಜನಾಂಗದವರು, ಕೈಮಗ್ಗು ನೇಕಾರರು, ಕುಶಲಕರ್ಮಿಗಳು ತಯಾರಿಸಿದಂತಹ 150ಕ್ಕೂ ಹೆಚ್ಚು ಉಡುಗೊರೆ ವಸ್ತುಗಳು ಮತ್ತು ಗಿಫ್ಟ್ ಹ್ಯಾಂಪರ್ಗಳು ಈ ಆನ್ಲೈನ್ ಅಂಗಡಿಯಲ್ಲಿ ಲಭ್ಯವಿದೆ. ಈ ಆಭಾರ್ ಅಂಗಡಿಯಲ್ಲಿ ದೊರೆಯುವಂತಹ ವಸ್ತುಗಳು ಮುಖ್ಯವಾಗಿ ಬುಡಕಟ್ಟು ಗುಂಪುಗಳು, ಸ್ವಸಹಾಯ ಗುಂಪುಗಳು, ಕೈಮಗ್ಗು ನೇಕಾರರು ಮತ್ತು ಸ್ಥಳೀಯ ಕುಶಲಕರ್ಮಿಗಳಿಂದ ಬರುತ್ತವೆ. ಈ ಉತ್ಪನ್ನಗಳು ಒಂದು ಜಿಲ್ಲೆ ಒಂದು ಉತ್ಪನ್ನ ಉಪಕ್ರಮದ ಭಾಗವಾಗಿದ್ದು ದೇಶದ ಪ್ರಾದೇಶಿಕ ವಿಶೇಷತೆಗಳನ್ನು ಬೆಂಬಲಿಸುತ್ತದೆ. ಇನ್ನು ನೆಕ್ಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ IIP. ಇದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ತನ್ನ ಹೊಸ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಇದು ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ. ಈ IIP ಸ್ಥಾಪನೆ 1966 ಹಾಗೂ ಇದರ ಪ್ರಧಾನ ಕಚೇರಿ ಇರುವಂತಹ ಸ್ಥಳ ಮುಂಬೈ. ಈ IIPಯ ಮುಖ್ಯ ಗುರಿ ಅಂತಂದ್ರೆ ನವೀನ ಪ್ಯಾಕೇಜ್ ವಿನ್ಯಾಸ ಮತ್ತು ಸುಧಾರಿತ ಪ್ಯಾಕೇಜಿಂಗ್ ಮಾನದಂಡಗಳ ಮೂಲಕ ದೇಶದ ರಫ್ತುಗಳನ್ನು ಹೆಚ್ಚಿಸುವುದು ಹಾಗೂ ಕುಶಲಕರ್ಮಿಗಳು, ನೇಕಾರರು, ರಫ್ತುದಾರರು ಮತ್ತು ಪಾಲುದಾರರಿಗೆ ಆಧುನಿಕ ಮತ್ತು ಸೌಂದರ್ಯದ ಪ್ಯಾಕೇಜಿಂಗ್ಗಾಗಿ ತರಬೇತಿಯನ್ನು ನೀಡುತ್ತದೆ. ಇನ್ನು ಕುನಾರ್ ನದಿ ಮತ್ತು ಭಾರತದ ಬೆಂಬಲ. ಈ ಕುನಾರ್ ನದಿಯನ್ನು ಕಾಮಾ ನದಿ ಅಂತ ಹೇಳಿ ಕೂಡ ಕರೆಯಲಾಗುತ್ತದೆ. ಈ ಕುನಾರ್ ನದಿಯು ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ದೇಶಗಳಲ್ಲಿ ಹರಿಯುತ್ತದೆ. ಪಾಕಿಸ್ತಾನದಲ್ಲಿ ಈ ನದಿಯನ್ನು ಚಿತ್ರಾಲ್ ನದಿ ಅಂತ ಹೇಳಿ ಕರೆಯಲಾಗುತ್ತದೆ. ಈ ಕುನಾರ್ ನದಿಯು ಹಿಂದ್ಕುಷ್ ಪರ್ವತಗಳಲ್ಲಿ ಹುಟ್ಟುತ್ತದೆ. ಇದು ಇತ್ತೀಚೆಗೆ ಸುದ್ದಿಯೊಳಗೈತಿ. ಯಾಕಂತಂದ್ರೆ ಕುನಾರ್ ನದಿಗೆ ಅಣೆಕಟ್ಟು ನಿರ್ಮಿಸಲು ಭಾರತ ಅಫ್ಘಾನಿಸ್ತಾನಕ್ಕೆ ಬೆಂಬಲ ನೀಡಿದೆ. ಇದು ಪಾಕಿಸ್ತಾನಕ್ಕೆ ವಿರೋಧಕ್ಕೆ ಕಾರಣವಾಗಿದೆ. ಇನ್ನು ನೆಕ್ಸ್ಟ್ ಕೇಂದ್ರ ಗೃಹ ಮಂತ್ರಿ ದಕ್ಷತಾ ಪದಕ 2025. ಈ ಪದಕವನ್ನು 2024ರಲ್ಲಿ ಗೃಹ ಸಚಿವಾಲಯವು ಸ್ಥಾಪನೆ ಮಾಡಿದೆ. ಗೃಹ ಸಚಿವಾಲಯ ಇದನ್ನು ಘೋಷಣೆ ಮಾಡುತ್ತಿದ್ದು, ಕಾನೂನು ಜಾರಿ ಮತ್ತು ಭದ್ರತಾ ಸಂಸ್ಥೆಗಳ ಅಧಿಕಾರಿಗಳಲ್ಲಿ ವೃತ್ತಿಪರ ಶ್ರೇಷ್ಠತೆ ಮತ್ತು ನೈತಿಕತೆಯನ್ನು ಉತ್ತೇಜಿಸಲು ನೀಡಲಾಗುತ್ತದೆ. ವಿಶೇಷ ಕಾರ್ಯಾಚರಣೆಗಳು, ತನಿಖೆ, ಗುಪ್ತಚರ, ವಿಧಿವಿಜ್ಞಾನ
ಕ್ಷೇತ್ರದಲ್ಲಿ ಅತ್ಯುತ್ತಮ ಕಾರ್ಯವನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗುತ್ತದೆ. ಇನ್ನು ಪೂರ್ವಿ ಪ್ರಚಂಡ ಪ್ರಹಾರ ಮಿಲಿಟರಿ ವ್ಯಾಯಾಮ, ಇದು ಒಂದು ತ್ರಿಸೇವಾ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದ್ದು, ಇದನ್ನು ಭಾರತೀಯ ಸೇನೆ, ನೌಕಾಪಡೆ ಹಾಗೂ ವಾಯುಪಡೆಗಳ ಸಹಭಾಗಿತ್ವದಲ್ಲಿ ನಡೆಸಲಾಗುತ್ತದೆ. 2025ರಲ್ಲಿ ಈ ಮಿಲಿಟರಿ ವ್ಯಾಯಾಮವನ್ನು ಅರುಣಾಚಲ ಪ್ರದೇಶದ ಮೆಚುಕಾ ಸ್ಥಳದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಮಿಲಿಟರಿ ವ್ಯಾಯಾಮದ ಗುರಿ ಮತ್ತು ಉದ್ದೇಶ ಏನಂತಂದ್ರೆ, ಮೂರೂ ಪಡೆಗಳ ನಡುವೆ ಯುದ್ಧ ಹೋರಾಟದ ಕೌಶಲ್ಯಗಳು, ತಾಂತ್ರಿಕ ಬಳಕೆ ಮತ್ತು ಕಾರ್ಯಾಚರಣೆಯ ಸಮನ್ವಯತೆಯನ್ನು ಹೆಚ್ಚಿಸುವುದು, ಭೂಮಿ, ವಾಯು, ಕಡಲ ರಂಗದಲ್ಲಿ ಬಹು-ಡೊಮೇನ್ ಏಕೀಕರಣವನ್ನು ಪರಿಶೀಲಿಸುವುದು ಮತ್ತು ಮೌಲ್ಯೀಕರಿಸುವುದು, ಹಾಗೂ ಹೆಚ್ಚಿನ ಎತ್ತರ ಪರಿಸ್ಥಿತಿಗಳಲ್ಲಿ ಪರಸ್ಪರ ಕಾರ್ಯಸಾಧ್ಯತೆ, ಸಾಂದರ್ಭಿಕ ಅರಿವು ಮತ್ತು ಆಜ್ಞೆ ಹಾಗೂ ನಿಯಂತ್ರಣ ವ್ಯವಸ್ಥೆಯನ್ನು ಪರೀಕ್ಷಿಸುವುದು ಈ ಪೂರ್ವಿ ಪ್ರಚಂಡ ಪ್ರಹಾರ ಮಿಲಿಟರಿ ವ್ಯಾಯಾಮದ ಪ್ರಮುಖ ಗುರಿ ಮತ್ತು ಉದ್ದೇಶವಾಗಿದೆ. ಇನ್ನು ನೆಕ್ಸ್ಟ್ ಗೋಗ್ಬಿಲ್ ಸರೋವರ. ಈ ಗೋಗ್ಬಿಲ್ ಸರೋವರನ್ನು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ರಾಮ್ಸಾರ್ ತಾಣವಂತ ಹೇಳಿ ಘೋಷಿಸಲಾಗಿದೆ. ಇದು ಭಾರತದ 94ನೇ ರಾಮ್ಸಾರ್ ತಾಣವಾಗಿದೆ. ಇದು ಬಿಹಾರ ರಾಜ್ಯದ ಕಟಿಹಾರ ಜಿಲ್ಲೆಯಲ್ಲಿ ಗಂಗಾ ನದಿಯ ಆಚೆಯ ಬಯಲು ಪ್ರದೇಶದಲ್ಲಿರುವ ಒಂದು ಆಕ್ಸ್ಬಿಲ್ ಮಾದರಿಯ ಜೌಗು ಪ್ರದೇಶವಾಗಿದೆ. ಇದು ಈಶಾನ್ಯದಲ್ಲಿ ಮಹಾನಂದಾ ನದಿ ಮತ್ತು ದಕ್ಷಿಣದಲ್ಲಿ ಗಂಗಾ ನದಿಯಿಂದ ಈ ಗೋಗ್ಬಿಲ್ ಸರೋವರವು ಸುತ್ತುವರಿದಿದೆ. ಭಾರತದಲ್ಲಿನ ರಾಮ್ಸಾರ್ ತಾಣಗಳು. ಭಾರತದಲ್ಲಿ ಒಟ್ಟು 94 ರಾಮ್ಸಾರ್ ತಾಣಗಳಿದ್ದು, ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ದೇಶ ಭಾರತ ಅಂತ ಹೇಳಿ ಗುರುತಿಸಿಕೊಂಡಿದೆ. ಜಗತ್ತಿನಲ್ಲಿ ಭಾರತವು ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮ್ ಹಾಗೂ 2ನೇ ಸ್ಥಾನದಲ್ಲಿ ಮೆಕ್ಸಿಕೋ ದೇಶವಿದೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ರಾಜ್ಯಗಳು. ಮೊದಲನೇ ಸ್ಥಾನದಲ್ಲಿ ತಮಿಳುನಾಡು, ಒಟ್ಟು 18 ರಾಮ್ಸಾರ್ ತಾಣಗಳಿವೆ. 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ, ಒಟ್ಟು 10 ರಾಮ್ಸಾರ್ ತಾಣಗಳಿವೆ. ಹಾಗೂ 3ನೇ ಸ್ಥಾನದಲ್ಲಿ ಒಡಿಶಾ ರಾಜ್ಯವಿದ್ದು, ಒಟ್ಟು 6 ರಾಮ್ಸಾರ್ ತಾಣಗಳಿವೆ. ಬಿಹಾರ ರಾಜ್ಯದಲ್ಲಿ ಕೂಡ 6 ರಾಮ್ಸಾರ್ ತಾಣಗಳಿವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 4 ರಾಮ್ಸಾರ್ ತಾಣಗಳಿದ್ದು 7ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿರುವ ರಾಮ್ಸಾರ್ ತಾಣಗಳು: ಮೈಸೂರು ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮ, ಗದಗ ಜಿಲ್ಲೆಯ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ನದೀಮುಖ ಪ್ರದೇಶ ಹಾಗೂ ವಿಜಯನಗರದ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ. ಇನ್ನು ಸುಚಿಟ್ಲಾನ್ ಸರೋವರ ಬಿಕ್ಕಟ್ಟು. ಈ ಸುಚಿಟ್ಲಾನ್ ಸರೋವರವು ಮಧ್ಯ ಅಮೆರಿಕಾದ ಎಲ್ ಸಾಲ್ವಡಾರ್ ಪ್ರದೇಶದಲ್ಲಿದೆ. ಇದರ ಇನ್ನೊಂದು ಹೆಸರು ಸೆರ್ರೋ ಗ್ರಾಂಡೆ ಜಲಾಶಯ. ಈ ಸುಚಿಟ್ಲಾನ್ ಸರೋವರವು ಒಂದು ಕೃತಕ ಜಲಾಶಯವಾಗಿದೆ. ಇತ್ತೀಚೆಗೆ ಈ ಸರೋವರದಲ್ಲಿ ವಾಟರ್ ಲೆಟಿಸ್ ಎಂಬ ಆಕ್ರಮಣಕಾರಿ ಕಳೆಯು ಸರೋವರದ ಬಹುತೇಕ ಭಾಗವನ್ನು ದಟ್ಟವಾಗಿ ಆವರಿಸಿಕೊಂಡಿದ್ದು ಬಿಕ್ಕಟ್ಟಿಗೆ ಕಾರಣವಾಗಿದೆ. ಇನ್ನು ನೆಕ್ಸ್ಟ್ ರಾಮನಾಮಿ ಬುಡಕಟ್ಟು ಸಮುದಾಯ. ಈ ರಾಮನಾಮಿ ಬುಡಕಟ್ಟು ಜನಾಂಗದವರು ಭಾರತದ ಛತ್ತೀಸ್ಗಢ ರಾಜ್ಯದಲ್ಲಿ ಪ್ರಮುಖವಾಗಿ ಕಂಡುಬರುತ್ತಾರೆ. ಇತ್ತೀಚೆಗೆ ಈ ಬುಡಕಟ್ಟು ಜನಾಂಗ ಸುದ್ದಿಯೊಳಗೈತಿ. ಯಾಕಂತಂದ್ರೆ ಇತ್ತೀಚೆಗೆ ಪ್ರಧಾನಮಂತ್ರಿಯವರು 2 ರಾಮನಾಮಿ ಬುಡಕಟ್ಟು ಸದಸ್ಯರನ್ನು ಭೇಟಿಯಾಗಿ ಸಾಂಪ್ರದಾಯಿಕ ಶಿಷ್ಟಾಚಾರವನ್ನು ಮುರಿದು ಆ 2 ಸದಸ್ಯರಿಗೆ ತಮ್ಮ ಸಾಂಪ್ರದಾಯಿಕ ನವಿಲುಗರಿಯ ಕಿರೀಟವನ್ನು ಧರಿಸಲು ಅವಕಾಶ ಮಾಡಿಕೊಟ್ಟರು. ಇದು ರಾಮನಾಮಿ ಸಮುದಾಯವನ್ನು ರಾಷ್ಟ್ರೀಯ ವೇದಿಕೆಯಲ್ಲಿ ಗುರುತಿಸುವ ಒಂದು ಪ್ರಯತ್ನವಾಗಿದೆ. ಇನ್ನು ನೆಕ್ಸ್ಟ್ ಕತ್ತರಿ ಬುಡಕಟ್ಟು ಜನಾಂಗ. ಈ ಕತ್ತರಿ ಬುಡಕಟ್ಟು ಜನಾಂಗದವರು ಭಾರತದ ಅತ್ಯಂತ ಅಳಿವಿನಂಚಿನಲ್ಲಿರುವ ಒಂದು ದುರ್ಬಲ ಸಮುದಾಯಗಳಲ್ಲಿ ಒಂದಾಗಿದೆ. ಈ ಕತ್ತರಿ ಬುಡಕಟ್ಟು ಜನಾಂಗದವರು ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ವಾಸ ಮಾಡುತ್ತಾರೆ. ಭಾರತ ಸರ್ಕಾರದಿಂದ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಎಂದು ವರ್ಗೀಕರಿಸಲ್ಪಟ್ಟಿದೆ. ಈ ಕತ್ತರಿ ಬುಡಕಟ್ಟು ಜನಾಂಗದವರ ದುಸ್ಥಿತಿಯನ್ನು ಎತ್ತಿ ತೋರಿಸಲು ಮತ್ತು ಅವರ ಮಾನವ ಹಕ್ಕುಗಳಿಗಾಗಿ ಹೋರಾಡಲು ಶ್ರಮಜೀವಿ ಸಂಘಟನೆಯು ಇತ್ತೀಚೆಗೆ ಪ್ರತಿಭಟನೆಯನ್ನು ನಡೆಸುತ್ತಿರುವುದು ಸುದ್ದಿಯಲ್ಲಿದೆ. ಇನ್ನು ನೆಕ್ಸ್ಟ್ ಇಂಟಿಗ್ರೇಟೆಡ್ ಸೊಹರಾ ಸರ್ಕ್ಯೂಟ್ ಅಭಿವೃದ್ಧಿ. ಈ ಯೋಜನೆಯು ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯ ಮತ್ತು ಮೇಘಾಲಯ ಸರ್ಕಾರದ ಜಂಟಿ ಸಹಯೋಗದ ಯೋಜನೆಯಾಗಿದ್ದು, ಇದು ಮೇಘಾಲಯ ರಾಜ್ಯದ ಚಿರಾಪುಂಜಿಯ ಸೊಹರಾ ಪ್ರದೇಶದ ಅಭಿವೃದ್ಧಿ ಯೋಜನೆಯಾಗಿದೆ. ಇದು ಪ್ರಧಾನಮಂತ್ರಿಗಳ ಈಶಾನ್ಯ ಅಭಿವೃದ್ಧಿ ಪ್ರಾಧಿಕಾರ ಉಪಕ್ರಮದ ಯೋಜನೆಯ ಒಂದು ಭಾಗವಾಗಿದೆ. ಈ ಯೋಜನೆಯ ಪ್ರಮುಖ ಗುರಿ ಅಂತಂದ್ರೆ ಸೊಹರಾವನ್ನು ಕೇವಲ
ಒಂದು ದಿನದ ತಾಣವಾಗಿರದೆ ಬಹುದಿನಗಳ ಸುಸ್ಥಿರ ಪ್ರವಾಸೋದ್ಯಮ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದಾಗಿದೆ. ಪ್ರವಾಸೋದ್ಯಮದ ಮೂಲಕ ಸ್ಥಳೀಯ ಜೀವನೋಪಾಯವನ್ನು ಉತ್ತೇಜಿಸುವುದು ಮತ್ತು ಬಲಪಡಿಸುವುದು ಈ ಅಭಿವೃದ್ಧಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇನ್ನು ನೆಕ್ಸ್ಟ್ ಭಾರತೀಯ ಮೌಸ್ ಜಿಂಕೆ, ಇಂಡಿಯನ್ ಮೌಸ್ ಡಿಯರ್. ಇದು ಮಹಾರಾಷ್ಟ್ರ ರಾಜ್ಯದ ವಸಾಯಿಯಲ್ಲಿರುವ ತುಂಗಾರೇಶ್ವರ ವನ್ಯಜೀವಿ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ ಅಪರೂಪದ ಭಾರತೀಯ ಮೌಸ್ ಜಿಂಕೆಯಾಗಿದೆ. ಇದರ ವೈಶಿಷ್ಟ್ಯ ಅಂತಂದ್ರೆ ಭಾರತದ ಅತ್ಯಂತ ಚಿಕ್ಕ ಜಿಂಕೆ ಜಾತಿಯಾಗಿದ್ದು ಇದು ಅತಿ ನಾಚಿಕೆ ಸ್ವಭಾವದ ಮತ್ತು ಸುಲಭವಾಗಿ ಕಣ್ಣಿಗೆ ಬೀಳದಂತಹ ಪ್ರಾಣಿಯಾಗಿದೆ. ಇನ್ನು ನೆಕ್ಸ್ಟ್ ಕಾರ್ತಿಕ್ ನಾಚ್ ಉತ್ಸವ. ಈ ಕಾರ್ತಿಕ್ ನಾಚ್ ಉತ್ಸವವನ್ನು ನೇಪಾಳದಲ್ಲಿ ಆಚರಿಸಲಾಗುತ್ತದೆ. ಇದು ನೇಪಾಳದ ಲಲಿತಪುರ ಪಠಾನ್ ದರ್ಬಾರ್ ಚೌಕ್ನಲ್ಲಿ 10 ದಿನಗಳ ಐತಿಹಾಸಿಕ ಸಾಂಸ್ಕೃತಿಕ ಉತ್ಸವವಾಗಿದೆ. ಇದನ್ನು ನೇಪಾಳದಲ್ಲಿ ವಾರ್ಷಿಕವಾಗಿ ಆಚರಿಸಲಾಗುವಂತಹ ಸಾಂಪ್ರದಾಯಿಕ ನೃತ್ಯ ಮತ್ತು ನಾಟಕ ಉತ್ಸವವಾಗಿದೆ. ಇದನ್ನು 17ನೇ ಶತಮಾನದಲ್ಲಿ ಪಠಾನ್ನ ರಾಜ ಸಿದ್ಧ ನರಸಿಂಗ ಮಲ್ಲ ಎಂಬುವರು ಪ್ರಾರಂಭಿಸಿದರು. ಇನ್ನು ನೆಕ್ಸ್ಟ್ ಕೊಯ್ಲಾಶಕ್ತಿ ಡ್ಯಾಶ್ಬೋರ್ಡ್ ಮತ್ತು ಕ್ಲ್ಯಾಂಪ್ ಪೋರ್ಟಲ್. ಇದನ್ನು ಇತ್ತೀಚೆಗೆ ಕೇಂದ್ರ ಕಲ್ಲಿದ್ದಲು ಸಚಿವಾಲಯವು ಆರಂಭಿಸಿರುವ ಹೊಸ ಡಿಜಿಟಲ್ ವೇದಿಕೆಗಳಾಗಿವೆ. ಇತ್ತೀಚೆಗೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರು ಈ ಕೊಯ್ಲಾಶಕ್ತಿ ಡ್ಯಾಶ್ಬೋರ್ಡ್ ಮತ್ತು ಕ್ಲ್ಯಾಂಪ್ ಪೋರ್ಟಲ್ಗಳನ್ನು ಪ್ರಾರಂಭಿಸಿದರು. ಈ ವೇದಿಕೆಗಳ ಮೂಲಕ ಕಲ್ಲಿದ್ದಲು ವಲಯದಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ದತ್ತಾಂಶ ಆಧಾರಿತ ಆಡಳಿತವನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕ್ಲ್ಯಾಂಪ್ ಪೋರ್ಟಲ್ ಕೋಲ್ ಲ್ಯಾಂಡ್ ಅಕ್ವಿಸಿಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪೇಮೆಂಟ್ ಪೋರ್ಟಲ್. ಈ ಪೋರ್ಟಲ್ನಲ್ಲಿ ಕಲ್ಲಿದ್ದಲು ವಲಯದಲ್ಲಿ ಭೂಮಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ಸುಲಭಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪೋರ್ಟಲ್ನಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಭೂಮಿ ನಿರ್ವಹಣಾ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ಡಿಜಿಟೈಸ್ ಮಾಡಲು ಮತ್ತು ಬಾಧಿತ ಜನರಿಗೆ ನ್ಯಾಯಯುತ ಮತ್ತು ಸಕಾಲಿಕ ಪರಿಹಾರವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುವ ಒಂದು ಪ್ರಮುಖ ಉಪಕ್ರಮವಾಗಿದೆ. ಕೊಯ್ಲಾಶಕ್ತಿ ಡ್ಯಾಶ್ಬೋರ್ಡ್. ಈ ಕೊಯ್ಲಾಶಕ್ತಿ ಡ್ಯಾಶ್ಬೋರ್ಡನ್ನು ಸ್ಮಾರ್ಟ್ ಕೋಲ್ ಅನಾಲಿಟಿಕ್ ಡ್ಯಾಶ್ಬೋರ್ಡ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಡ್ಯಾಶ್ಬೋರ್ಡ್ ಕಲ್ಲಿದ್ದಲು ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯ ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ವಿಶ್ಲೇಷಣೆಗಾಗಿ ಒಂದು ಏಕೀಕೃತ ಡಿಜಿಟಲ್ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ನೆಕ್ಸ್ಟ್ ಐಜಿ ಟ್ಯಾಗ್ ಪಡೆದಂತಹ ಇಂಡಿ ಮತ್ತು ಪುಳಿಯಂಪುಡಿ ನಿಂಬೆ ಮೊದಲ ಬಾರಿಗೆ ಯುಕೆಗೆ ರಫ್ತು. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ಅಭಿವೃದ್ಧಿ ಪ್ರಾಧಿಕಾರವು ಇತ್ತೀಚೆಗೆ ಭಾರತದ 2 ಪ್ರಮುಖ ಭೌಗೋಳಿಕ ಸೂಚನೆ ಟ್ಯಾಗ್ ಹೊಂದಿರುವಂತಹ ನಿಂಬೆ ಪ್ರಭೇದಗಳನ್ನು ಯುನೈಟೆಡ್ ಕಿಂಗ್ಡಮ್ ಮಾರುಕಟ್ಟೆಗೆ ವಿಮಾನದ ಮೂಲಕ ರಫ್ತು ಮಾಡಲು ಅನುಕೂಲ ಮಾಡಿಕೊಟ್ಟಿದೆ. ರಫ್ತಾದ ಈ ನಿಂಬೆ ಪ್ರಭೇದಗಳಂತಂದ್ರೆ ಕರ್ನಾಟಕ ರಾಜ್ಯದ ವಿಜಯಪುರದ ಇಂಡಿ ನಿಂಬೆ ಹಣ್ಣು ಪ್ರಭೇದ ಹಾಗೂ ಪುಳಿಯಂಪುಡಿ ನಿಂಬೆ ತಮಿಳುನಾಡಿನ ಪುಳಿಯಂಪುಡಿ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಈ ಪುಳಿಯಂಪುಡಿ ನಗರವನ್ನು ತಮಿಳುನಾಡಿನ ನಿಂಬೆ ನಗರ ಅಂಥೇಳಿ ಕರೆಯಲಾಗುತ್ತದೆ. ಭಾರತದಲ್ಲಿ 500ಕ್ಕೂ ಹೆಚ್ಚು ಉತ್ಪನ್ನಗಳು ಜಿಐ ಟ್ಯಾಗನ್ನು ಪಡೆದುಕೊಂಡಿವೆ. ಇದರಲ್ಲಿ ಪ್ರಮುಖವಾದವು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಟೀ, ಕರ್ನಾಟಕದ ಇಂಡಿ ನಿಂಬೆ, ಆಂಧ್ರ ಪ್ರದೇಶದ ಬಂಗನಪಲ್ಲಿ ಮಾವು, ಕರ್ನಾಟಕದ ಮೈಸೂರು ಸಿಲ್ಕ್ ಸಾರಿ, ತಮಿಳುನಾಡಿನ ಕಾಂಚೀಪುರಂ ರೇಷ್ಮೆ ಹಾಗೂ ಕರ್ನಾಟಕ ಹಾಗೂ ತೆಲಂಗಾಣದ ಬಿದ್ರಿ ವೇರ್, ತಮಿಳುನಾಡು ರಾಜ್ಯದ ಕುಯಿಲಪಟ್ಟಿ ಕೊಡಲೈ ಮಿಠಾಯಿ, ಗೋವಾ ರಾಜ್ಯದ ಗೋವಾ ಕಾಜೆ ಹಾಗೂ ಇತ್ಯಾದಿ. ಕರ್ನಾಟಕ ರಾಜ್ಯದಲ್ಲಿ 40ಕ್ಕೂ ಹೆಚ್ಚು ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದುಕೊಂಡಿವೆ. ಮೈಸೂರು ವೀಳ್ಯದೆಲೆ, ನಂಜನಗೂಡು ರಸಬಾಳೆ, ಬ್ಯಾಡಗಿ ಮೆಣಸಿನಕಾಯಿ, ಕೋಲಾರ ಚಿನ್ನದ ಹುಳಿ ಟೊಮೆಟೊ ಇತ್ಯಾದಿ.